ಬಂದಿದ್ದ, ಇವರು ಆಫೀಸಲ್ಲಿ ಲಾಂಗು ಮಚ್ಚುಗಳು ಸುರಿಮಳೆ ಇದೆ, ಇವರು ಆ ಗ್ಯಾಂಗು ಇವ್ರು ಈ ಗ್ಯಾಂಗು, ಈ ನರೇಷನ್ಸ್ ನಮ್ಮಲ್ಲಿ. ಮೊಟ್ಟೆ ಎಸ್ದುಬಿಟ್ಟ, ಮೊಟ್ಟೆ ತಲೆ ಮೇಲೆ ಹೊಡೆದ್ಬಿಟ್ಟ, ಇವ್ರದ್ದು ವಿಧಾನ ಗಾಂಧಿ ಮುಂದೆ ಕೂತ್ಕೊಂಡ್ಬಿಟ್ರಲ್ಲಿ, ನಾಚಿಗೇಡಿಗಳು ತೊಗೊಂಡು ಬಂದು ಆ ಗಾಂಧೀಜಿ ಮುಂದೆ ಕೂತ್ಕೊಂಡ್ಬಿಟ್ರಲ್ಲಿ ಪ್ರೊಟೆಸ್ಟು ಇದಿಟ್ಕೊಂಡು ಮಾಡಿ ಮಕ್ಕಳ ಪರ ಮಾಡಿ. ಈ ಮಕ್ಕಳಿಗೆ ತಲೆಗೆ ಒಂದು ಮೊಟ್ಟೆ ಬಿದ್ದುಬಿಟ್ರೆ ಇಷ್ಟು ನೋವಾಗ್ಬಿಡ್ತಲ್ಲ ನಿಮಗೆ. ಒಂದೇ ಒಂದು ಮೊಟ್ಟೆ, ಆ ಮೊಟ್ಟೆ ಹೊಡೆದವನ್ನ ಅವನು ಬಿಡಬೇಡಿ ಒಳಗಡೆ ಹಾಕಿ, ಒಳಗಡೆ ಹಾಕಿ. ಮೊಟ್ಟೆ ಹೆಸರು ಸರಿ ನಾನು ಹೇಳ್ತಿಲ್ಲ, ಮೊಟ್ಟೆ ಹೊಡೆದ್ಬಿಟ್ರಂತೆ. ಇದು ತೀವ್ರ ಖಂಡನೆ. ಯಾರಿಗೆ? ಒಬ್ಬ ಶಾಸಕನಿಗೆ ಮೊಟ್ಟೆ ಬಿದ್ದುಬಿಡ್ತು. ಭವಿಷ್ಯದ ಭಾರತದ ಪ್ರಜೆಗಳು, ಭಾರತದ ವೈದ್ಯರುಗಳು ಈ ಮೊಟ್ಟೆ ಬಿದ್ದು ಇನ್ನೂ ಜಾಸ್ತಿ ಏಟಾಗಿದ್ದೀರಿ, ಮನುಷ್ಯನ ತಲೆಗೆ ಓಪನ್ ಆಗಿಬಿಟ್ಟಿದ್ದರೆ ಯಾರು ಅಟೆಂಡ್ ಮಾಡಬೇಕಾಗಿತ್ತು ಹೇಳಿ? ಅವರನ್ನು ವೈದ್ಯನೇ ಅಟೆಂಡ್ ಮಾಡಬೇಕಾಗಿತ್ತು. ತಲೆಗೆ ಸ್ಟಿಚ್ ಹಾಕಬೇಕಾ, MRI ಸ್ಕ್ಯಾನ್ ಮಾಡಬೇಕಾ, ಮೆದುಳೇನನ್ನು ಕಲಸೋಗ್ಬಿಟ್ಟಿದೆಯಾ ಈ ಮನುಷ್ಯಂದು, ಮೆದುಳು ನರಗಳೇನ ಬಿಟ್ಟೋಗ್ಬಿಟ್ಟಿದೆಯಾ ಅಲ್ವೇನ್ರಿ? ಯಾರಂದೆ ನಡೀರೋ ಮಣಿಪಾಲ್ ನಡೀರೋ, ವಿಕ್ರಮ್ ಆಸ್ಪತ್ರೆಗೆ ನಡೀರೋ, ಇದು ನಿಮಾನ್ಸಿಗೆ ನಡೆದು ಬಿಟ್ರೋ, ಮಾಡ್ತಿರ್ಲಿಲ್ವಾ? ಅದೇ ಆ ಮಕ್ಕಳಿಗೆ ತಲೆ ಮೇಲೆ ಹೊಡೆದಿದ್ದಾರೆ. ವಿಜುವಲ್ ಪ್ಲೇ ಮಾಡ್ರಪ್ಪ. ತಲೆ ಮೇಲೆ ಹೊಡೆದಿದ್ದಾರೆ. ಯಾಕೆ ಹೊಡೆದ್ರೂ ಗೊತ್ತಿಲ್ಲ. ಏನ್ರಿ ಇದು? ಈ ಮಕ್ಕಳಿಗೆ ಇಷ್ಟು ಏಟು ಬಿದ್ದಾಗ ಈ BJP ಅವ್ರಿಗೆ ಅವರೊಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ಅನ್ನಿಸ್ತಿಲ್ಲ. ಒಬ್ಬ ಶಾಸಕ ಜನಪ್ರತಿನಿಧಿ ಮೇಲೆ ಒಂದು ಮೊಟ್ಟೆ ಬಿದ್ದುಬಿಟ್ಟ ತಕ್ಷಣ ಅದು ರಾಷ್ಟ್ರೀಯ ಇಶ್ಯೂ ಆಗ್ಬಿಡ್ತದು. ಅದಕ್ಕಿಂತ ದೊಡ್ಡದು ನೋವು ಇನ್ನೊಂದಿಲ್ಲ ಅಂಥೇಳಿ. ಅಂದರೆ ಇವರು ರಾಜಕಾರಣಿ ಸೇಫ್ ಆಗಿರಬೇಕು. ಹೇಳ್ರಿ ಅಶೋಕ್ ಅವರೇ, ನಿಮ್ಮ ಮಕ್ಕಳೆಲ್ಲ ನೀಟ್ ಬರೆದ್ರೇನ್ರಿ? BP ಹರೀಶ್ ಯಾರು ನೀಟ್ ಬರೆದಿದ್ದಾರೇನ್ರಿ? ನಿಮ್ಮ ಮಕ್ಕಳೆಲ್ಲ ಇದ್ದಾರಾ? CT ರವಿ, ಶೋಭಾ ಕರಂದ್ಲಾಜೆ ಬರೆದಿದ್ದಾರೇನ್ರಿ ನೀಟ್? ಯಾರಾದರೂ ಬರೆದಿದ್ದಾರಾ? ಯಾವ ಫಾರಿನಲ್ಲಿ ಇದ್ದಾರೆ ನಿಮ್ಮ ಮಕ್ಕಳುಗಳು? ಲಿಸ್ಟ್ ಕೊಡಿ ನೋಡೋಣ, ಲಿಸ್ಟ್ ಕೊಡ್ರಿ. ಎಷ್ಟು ಜನ ನಿಮ್ಮ ನಾಯಕರದ್ದು ಮಕ್ಕಳುಗಳು ದೇಶದ ಪೌರತ್ವ ತೊರೆದು, ಏನು ಸೂಪರ್ ಮ್ಯಾನ್ಗಳು ಬಾಂಡ್ಗಳಂತ ಕರಿತೀರಲ್ಲ, ನಮ್ಮ ದೇಶದ ಪೌರತ್ವ ಬಿಟ್ಬಿಟ್ಟು ಬೇರೆ ದೇಶದ ಪೌರತ್ವ ತೊಗೊಂಡಿದ್ದಾರೆ ರೀ ಅವರು. ಇದು ದೇಶಭಕ್ತಿ ಬಗ್ಗೆ ಪಾಠ ಮಾಡ್ತೀರಿ ನೀವು. ಪ್ರತಿಯೊಬ್ಬ ಮಗುನೂ ಆ ದೇಶಭಕ್ತನಲ್ಲಿರೋನು. ಈಚ್ ಆ್ಯಂಡ್ ಎವ್ರಿ ಕಿಡ್, ಎವ್ರಿ ಸ್ಟೂಡೆಂಟ್ ಅವನು ದೇಶಭಕ್ತ. ಅಲ್ಲಿ ಈ ದೇಶದ ವ್ಯವಸ್ಥೆ ಸರಿ ಮಾಡೋಕ್ಕೆ ಯಾರೆಲ್ಲ ಫೈಟ್ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಈ ದೇಶದ ಭಕ್ತರೇ, ಈ ನೆಲದ ಮಕ್ಕಳೇ, ಈ ಮಣ್ಣಿನ ಮಕ್ಕಳೇ, ರೈತರ ಮಕ್ಕಳೇ, ಕಾರ್ಮಿಕರ ಮಕ್ಕಳೇ ಅವರು. ಇದ್ರ ಬಗ್ಗೆ ಅನುಮಾನಗಳೇ ಬೇಕಾಗಿಲ್ಲ ನಿಮ್ಗೆ ಯಾರಿಗೂ ಕೂಡ. ಮೊಟ್ಟೆ ಹೊಡೆದ್ಬಿಟ್ರಂತೆ, ಗಾಂಧೀಜಿ ಮುಂದೆ ನಿಂತುಬಿಟ್ರು. ಗಾಂಧೀಜಿ ಗಹಗೈಸಿ ನಕ್ಬಿಟ್ಟಿರ್ತಾರೆ ಇವತ್ತು. ಆ ಕಲ್ಲು ಪ್ರತಿಮೆ ಇದೆಯಲ್ಲ ವಿಧಾನಸೌಧ ಮುಂದೆ, ಅದಕ್ಕೇನೋ ಜೀವ ಬಂದುಬಿಟ್ಟಿದ್ರೆ ಆ ಗಾಂಧಿ ಪ್ರತಿಮೆಗೆ, ಈಗ ಮೌನವಾಗಿ ಹಿಂಗೆ ಕೂತಿದ್ದಾರಲ್ಲ, ಗಹಗೈಸಿ ನಕ್ಬಿಟ್ಟಿರೋರು. ಏನಕ್ಕೆ ಪ್ರತಿಭಟನೆ ಮಾಡ್ತಾ? ಯಾರೋ ಮೊಟ್ಟೆ ಹೊಡೆದ್ಬಿಟ್ಟ, ಕಂಪ್ಲೇಂಟ್ ಕೊಟ್ಟಿದ್ದೀರಿ ತಾನೇ? ಮೊಟ್ಟೆ ₹7 ಮೊಟ್ಟೆನಾ, ₹8 ಮೊಟ್ಟೆನಾ? ಈ ಮೊಟ್ಟೆ ಮೇಲೆ ಫಿಂಗರ್ ಪ್ರಿಂಟ್ ಇದೆಯಾ? ಯಾವ ಕಿಡಿಗೇಡಿಯಿಂದ ಬಂತು ಈ ಮೊಟ್ಟೆ? ತನಿಖೆ ಮಾಡಿಸಿ, ಸ್ಥಳ ಮಹಜರು ಮಾಡಿಸಿ. ಮೊಟ್ಟೆ ಯಾವ ತಲೆ ಮೇಲೆ ಬಿತ್ತು? ಖಾಲಿ ತಲೆ ಮೇಲೆ ಏನಾದರೂ ಬಿತ್ತಾ ಮೊಟ್ಟೆ? ಇಲ್ಲ ತಲೆಯಲ್ಲಿ ಏನಾದರೂ ಬುದ್ಧಿ ಇರೋ ತಲೆಗಳ ಮೇಲೆ ಬಿದ್ದಿದೆಯಾ? ಚೆಕ್ ಮಾಡಿಸಿ ಫಸ್ಟು ನೀವು ಅದನ್ನು. ಮಕ್ಕಳಿಗೆ ಹೊಡೆದ್ರೆ ಒಬ್ಬನದು ಒಂದೇ ಒಂದು ಕನಿಕರ ಇಲ್ಲ, ಒಂದು ಸಾತ್ವಿಕ ಸಿಟ್ಟಿಲ್ವಲ್ರಿ ನಿಮಗೆ? ಪಾರ್ಟಿ ಯಾರ್ದಾದ್ರೂ ಆಗಲಿ, ನಮ್ಮ ರಾಜ್ಯದ ಪರ ನಿಂತಿರೇನ್ರಿ ನೀವು ಯಾರಾದರೂ ಇಲ್ಲಿ? ನಮ್ಮ ರಾಜ್ಯದ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಒಬ್ಬ ನಿಮ್ಮ ಪಕ್ಷದವ್ರು ನಿಂತ್ಕೊಂಡ್ರೇನ್ರಿ ನೀವು? ನಿಮಗೇನು ಅನ್ಸಲ್ವೇನ್ರಿ ಇವೆಲ್ಲವೂ ಕೂಡ? ಇಲ್ಲ ಓದ್ಕೊಂಡಿರೋ ಮಕ್ಕಳು ನಿಮ್ಮಲ್ಲಿ ಇದ್ದಾರಾ ಇಲ್ವಾ? ನಿಮ್ಮ ಮಕ್ಕಳ್ಯಾರು ವೈದ್ಯ ಓದಲಿಲ್ವಾ? ಕೇಳಿ. ನಿಮ್ಮ ಮಕ್ಕಳ್ಯಾರ ಡಾಕ್ಟರೇಟ್ ಆಗಿದ್ದರೆ ಅವ್ರನ್ನ ಕೇಳಿ ನೋಡಿ, ಒಂದು ನೀಟ್ ಎಕ್ಸಾಮ್ ಬರೀಬೇಕಾದ್ರೆ ಎಷ್ಟು ಪ್ರಿಪ್ರೇಷನ್ ಆಗಬೇಕು ಅಂತ. ನಿಂತುಬಿಟ್ರಲ್ಲಿ ಗಾಂಧೀಜಿ ಮುಂದೆ, ಮೊಟ್ಟೆ ಎಸ್ತಾಗ್ಬಿಡ್ತು ಹಾಗಂತ. ತನಿಖೆ ಮಾಡಿಸಿ ಅದನ್ನು.